ನಮಸ್ಕಾರ ಮಕ್ಕಳೇ. SSLC ಪರೀಕ್ಷಾ ಮಾರ್ಗದರ್ಶಿ ಸೈನ್ಸ್ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು, ಆಲ್ಕೇನ್, ಆಲ್ಕೀನ್ ಮತ್ತು ಆಲ್ಕೈನ್ ಕಾರ್ಬನ್ ಸಂಯುಕ್ತಗಳು, ಘಟಕ ಪರೀಕ್ಷೆ, ಜೀವಕ್ರಿಯೆಗಳು. ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು. ಪ್ರಮುಖ ಅಂಶಗಳು: ಕಾರ್ಬನ್ ಇಷ್ಟು ದೊಡ್ಡ ಸಂಖ್ಯೆಯ ವೈವಿಧ್ಯಮಯ ಸಂಯುಕ್ತಗಳನ್ನು ಉಂಟುಮಾಡಲು ಕಾರಣ ಅದರ ಟೆಟ್ರಾವೇಲೆನ್ಸಿ ಮತ್ತು ಕೆಟನೀಕರಣ ಗುಣಗಳು. ಸಹ ವೇಲೆನ್ಸಿಯ ಬಂಧಗಳು ಎರಡು ಪರಮಾಣುಗಳ ನಡುವೆ ಎಲೆಕ್ಟ್ರಾನ್ಗಳ ಹಂಚಿಕೆಯಿಂದ ಉಂಟಾಗುತ್ತದೆ. ಇದರಿಂದ ಎರಡು ಪರಮಾಣುಗಳು ಸಂಪೂರ್ಣವಾಗಿ ತುಂಬಿದ ಹೊರಕವಚವನ್ನು ಹೊಂದುತ್ತವೆ. ಕಾರ್ಬನ್ ತನ್ನದೇ ಪರಮಾಣುಗಳೊಂದಿಗೆ ಮತ್ತು ಹೈಡ್ರೋಜನ್, ಆಕ್ಸಿಜನ್, ಸಲ್ಫರ್, ನೈಟ್ರೋಜನ್ ಮತ್ತು ಕ್ಲೋರಿನ್ಗಳಂತಹ ಇತರ ಧಾತುಗಳೊಂದಿಗೆ ಸಹ ವೇಲೆನ್ಸಿಯ ಬಂಧಗಳನ್ನು ಉಂಟುಮಾಡುತ್ತದೆ. ಕಾರ್ಬನ್ ತನ್ನ ಪರಮಾಣುಗಳ ನಡುವೆ ದ್ವಿಬಂಧ ಮತ್ತು ತ್ರಿಬಂಧಗಳನ್ನು ಹೊಂದಿದೆ ಸಂಯುಕ್ತಗಳನ್ನು ಉಂಟುಮಾಡುತ್ತದೆ. ಈ ಕಾರ್ಬನ್ ಸರಪಳಿಗಳು ನೇರ ಸರಪಳಿ, ಕವಲು ಸರಪಳಿ ಅಥವಾ ಉಂಗುರಾಕೃತಿಯಲ್ಲಿರಬಹುದು. ಕಾರ್ಬನ್ನ ಸರಪಳಿ ರಚನೆಗಳನ್ನು ಉಂಟುಮಾಡುವ ಸಾಮರ್ಥ್ಯವು ಉದ್ದದಲ್ಲಿ ವ್ಯತ್ಯಾಸವಿರುವ ಕಾರ್ಬನ್ ಸರಪಳಿಗಳೊಂದಿಗೆ ಜೋಡಿಸಲ್ಪಟ್ಟಿರುವ ಒಂದೇ ಕ್ರಿಯಾ ಗುಂಪುಳ್ಳ ಅನುರೂಪ ಶ್ರೇಣಿಗಳ ಸಂಯುಕ್ತಗಳನ್ನು ಕೊಡುತ್ತದೆ. ಕೆಟನೀಕರಣ ಎಂದರೇನು? ಕಾರ್ಬನ್ ಇತರ ಪರಮಾಣುಗಳೊಂದಿಗೆ ಬಂಧವನ್ನು ಏರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನು ಉಂಟುಮಾಡುವ ಗುಣ. ಹೈಡ್ರೋಜನೀಕರಣ ಎಂದರೇನು? ಕ್ರಿಯಾವರ್ಧಕವಾದ ನಿಕಲ್ ಸಮ್ಮುಖದಲ್ಲಿ ಹೈಡ್ರೋಜನ್ ಅನಿಲ ಹಾಯಿಸುವುದರ ಮೂಲಕ ದ್ರವ ಕೊಬ್ಬನ್ನು ಘನ ಕೊಬ್ಬನ್ನಾಗಿ ಪರಿವರ್ತಿಸುವ ಕ್ರಿಯೆ. ಉದಾಹರಣೆ: ವನಸ್ಪತಿ. ಎಸ್ಟರೀಕರಣ ಕ್ರಿಯೆ ಎಂದರೇನು? ಆಮ್ಲ ಮತ್ತು ಆಲ್ಕೋಹಾಲ್ ನಡುವಿನ ವರ್ತನೆಯಿಂದ ಎಸ್ಟರ್ಗಳು ಉಂಟಾಗುವ ಕ್ರಿಯೆಯನ್ನು ಎಸ್ಟರೀಕರಣ ಕ್ರಿಯೆ ಎನ್ನುತ್ತೇವೆ. ಸಾಬೂನೀಕರಣ ಕ್ರಿಯೆ ಎಂದರೇನು? ಎಸ್ಟರ್ಗಳು ಸೋಡಿಯಂ ಹೈಡ್ರಾಕ್ಸೈಡ್ ನೊಂದಿಗೆ ವರ್ತಿಸಿ ಆಲ್ಕೋಹಾಲ್ ಮತ್ತು ಕಾರ್ಬಾಕ್ಸಿಲಿಕ್ ಆಮ್ಲದ ಸೋಡಿಯಂ ಲವಣಗಳಾಗಿ ಬದಲಾಗುವ ಕ್ರಿಯೆಯನ್ನು ಸಾಬೂನೀಕರಣ ಕ್ರಿಯೆ ಎನ್ನುತ್ತೇವೆ. ಸಾಬೂನು ಎಂದರೇನು? ಉದಾಹರಣೆ ಕೊಡಿ. ಉದ್ದ ಸರಪಳಿ ಕಾರ್ಬಾಕ್ಸಿಲಿಕ್ ಆಮ್ಲದ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣ. ಉದಾಹರಣೆ: ಸೋಡಿಯಂ ಸ್ಪಿಯರೇಟ್, ಸೋಡಿಯಂ ಓಲಿಯೇಟ್, ಸೋಡಿಯಂ ಪಾಮಿಟೇಟ್. ಮೀಸೆಲ್ಗಳು ಹೇಗೆ ಉಂಟಾಗುತ್ತವೆ? ಸಾಬೂನಿನ ಅಯಾನಿಕ್ ತುದಿ ನೀರಿನೊಂದಿಗೆ ವರ್ತಿಸಿದರೆ ಕಾರ್ಬನ್ ಸರಪಳಿಯು ಎಣ್ಣೆಯೊಂದಿಗೆ ವರ್ತಿಸಿ ಮೀಸೆಲ್ಗಳೆಂಬ ರಚನೆ ಉಂಟುಮಾಡುತ್ತದೆ. ಮಾರ್ಜಕ ಎಂದರೇನು? ಉದಾಹರಣೆ ಕೊಡಿ. ಸಲ್ಫೋನಿಕ್ ಆಮ್ಲದ ಸೋಡಿಯಂ ಲವಣ ಅಥವಾ ಕ್ಲೋರೈಡ್ ಅಥವಾ ಬ್ರೋಮೈಡ್ ಅಯಾನುಗಳ ಅಮೋನಿಯಂ ಲವಣ.
ಉದಾಹರಣೆ ಸೋಡಿಯಂ ಎನ್ ಡುಡೆಸೈಲ್ ಬೆಂಜಿನ್ ಸಲ್ಫೋನೇಟ್. ಮಾರ್ಜಕಗಳ ಅನುಕೂಲಗಳನ್ನು ಪಟ್ಟಿ ಮಾಡಿ. ಜಲ ವಿಲೀನಗೊಳ್ಳದ ಒತ್ತಡವನ್ನು ಉಂಟು ಮಾಡುವುದಿಲ್ಲ. ಗಡಸು ನೀರಿನಲ್ಲಿಯೂ ಪರಿಣಾಮಕಾರಿಯಾಗಿರುತ್ತದೆ. ಮಾರ್ಜಕಗಳ ಅನಾನುಕೂಲಗಳನ್ನು ಪಟ್ಟಿ ಮಾಡಿ. ಜೈವಿಕ ಶಿಥಿಲೀಯವಲ್ಲ, ಪರಿಸರ ಮಾಲಿನ್ಯ ಉಂಟು ಮಾಡುತ್ತದೆ. ಆದೇಶನ ಕ್ರಿಯೆ ಎಂದರೇನು? ಮೀಥೇನ್ ಮತ್ತು ಕ್ಲೋರಿನ್ ಮಿಶ್ರಣವನ್ನು ನೇರಳಾತೀತ ಕಿರಣಗಳಿಗೆ ಒಡ್ಡಿದಾಗ ಮೀಥೇನ್ನಲ್ಲಿರುವ ಒಂದು ಹೈಡ್ರೋಜನ್ ಅನ್ನು ಕ್ಲೋರಿನ್ ಸ್ಥಾನಪಲ್ಲಟಗೊಳಿಸಿ ಹೊಸ ಸಂಯುಕ್ತ ಉಂಟಾಗುವ ಕ್ರಿಯೆ. ಉತ್ಕರ್ಷಣ ಕ್ರಿಯೆ ಎಂದರೇನು? ಉದಾಹರಣೆಯೊಂದಿಗೆ ವಿವರಿಸಿ. ಪ್ರತಿವರ್ತಕಕ್ಕೆ ಆಕ್ಸಿಜನ್ ಸೇರಿಸುವ ಅಥವಾ ಪ್ರತಿವರ್ತಕದಿಂದ ಹೈಡ್ರೋಜನ್ ತೆಗೆಯುವ ರಾಸಾಯನಿಕ ಪ್ರಕ್ರಿಯೆಯೇ ಉತ್ಕರ್ಷಣೆ. ಆಲ್ಕೋಹಾಲನ್ನು ಕ್ಷಾರೀಯ ಪೊಟ್ಯಾಷಿಯಂ ಪರಮಾಂಗನೇಟ್ ನಂತಹ ಉತ್ಕರ್ಷಣಕಾರಿಗಳ ಸಮ್ಮುಖದಲ್ಲಿ ಕಾಸಿದಾಗ ಕಾರ್ಬಾಕ್ಸಿಲಿಕ್ ಆಮ್ಲಗಳಾಗಿ ಉತ್ಕರ್ಷಣೆಗೊಳ್ಳುತ್ತವೆ. ಆಲ್ಕೇನ್, ಆಲ್ಕೀನ್ ಮತ್ತು ಆಲ್ಕೈನ್ಗಳ ವ್ಯತ್ಯಾಸಗಳು. ಆಲ್ಕೇನ್ ಕಾರ್ಬನ್ ನಡುವೆ ಏಕಬಂಧ. ಸಾಮಾನ್ಯ ಸೂತ್ರ CnH2n+2. ಆಲ್ಕೀನ್ ಕಾರ್ಬನ್ ನಡುವೆ ದ್ವಿಬಂಧ. ಸಾಮಾನ್ಯ ಸೂತ್ರ CnH2n. ಆಲ್ಕೈನ್ ಕಾರ್ಬನ್ ನಡುವೆ ತ್ರಿಬಂಧ. ಸಾಮಾನ್ಯ ಸೂತ್ರ CnH2n-2. ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ವ್ಯತ್ಯಾಸವನ್ನು ಹೇಗೆ ಪತ್ತೆ ಮಾಡಬಹುದು? ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಹೈಡ್ರೋಜನೀಕರಣ ಕ್ರಿಯೆಗೆ ಒಳಪಡುವುದಿಲ್ಲ. ಆದರೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಹೈಡ್ರೋಜನ್ ಜೊತೆಗೆ ವರ್ತಿಸಿ ಸಂಕಲನ ಕ್ರಿಯೆಯಿಂದ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಾಗುತ್ತವೆ. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಪೂರ್ಣ ದಹನಕ್ಕೊಳಗಾದಾಗ ಸ್ವಚ್ಛ ನೀಲಿ ಜ್ವಾಲೆಯೊಂದಿಗೆ ಉರಿಯುತ್ತವೆ. ಆದರೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಪೂರ್ಣ ದಹನಕ್ಕೊಳಗಾದಾಗ ಹಳದಿ ಜ್ವಾಲೆಯೊಂದಿಗೆ ಉರಿಯುತ್ತವೆ. ಸಾಬೂನುಗಳು ಕೊಳೆಯನ್ನು ಹೇಗೆ ಸ್ವಚ್ಛಗೊಳಿಸುತ್ತವೆ? ಸಾಬೂನಿನ ಜಲ ವಿಕರ್ಷಕ ಹೈಡ್ರೋಕಾರ್ಬನ್ ತುದಿ ಕೊಳೆಯೊಂದಿಗೆ ವರ್ತಿಸಿದರೆ ಅಯಾನಿಕ ಜಲಾಕರ್ಷಕ ತುದಿ ನೀರಿನೊಂದಿಗೆ ವರ್ತಿಸಿ ಮೀಸೆಲ್ಗಳನ್ನು ಉಂಟುಮಾಡುತ್ತದೆ. ಬಟ್ಟೆಯನ್ನು ಉಜ್ಜಿ ತೊಳೆದಾಗ ಕೊಳೆಯ ಮಿಸಲ್ಗಳೊಂದಿಗೆ ಜಾಲಿಸಲ್ಪಟ್ಟು ಬಟ್ಟೆ ಸ್ವಚ್ಛಗೊಳ್ಳುತ್ತವೆ. ರಚನಾ ಸಮಾಂಗಿಗಳು ಎಂದರೇನು? ಸಮಾಂಗತೆಯನ್ನು ತೋರಿಸುವ ಆಲ್ಕೇನ್ಗಳ ಮೊದಲ ಸದಸ್ಯ ಹೆಸರಿಸಿ. ಒಂದೇ ಅಣುಸೂತ್ರ ಆದರೆ ಭಿನ್ನ ರಚನಾ ವಿನ್ಯಾಸ ಹೊಂದಿರುವ ಸಂಯುಕ್ತಗಳನ್ನು ಸಮಾಂಗಿಗಳು ಎನ್ನುವರು. ಸಮಾಂಗತೆಯನ್ನು ತೋರಿಸುವ ಆಲ್ಕೇನ್ಗಳ ಮೊದಲ ಸದಸ್ಯ ಬ್ಯೂಟೇನ್ C4H10. ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗಿರುವ ವ್ಯತ್ಯಾಸಗಳನ್ನು ತಿಳಿಸಿ. 3 ಅಂಕ. ಪರ್ಯಾಪ್ತ ಹೈಡ್ರೋಕಾರ್ಬನ್
ಅಪರ್ಯಾಪ್ತ ಹೈಡ್ರೋಕಾರ್ಬನ್. ಪರ್ಯಾಪ್ತ ಹೈಡ್ರೋಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧವಿರುತ್ತದೆ. ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಅಥವಾ ತ್ರಿಬಂಧವಿರುತ್ತದೆ. ಕ್ರಿಯಾಶೀಲತೆ ಕಡಿಮೆ. ಅಪರ್ಯಾಪ್ತ ಹೈಡ್ರೋಕಾರ್ಬನ್ನಲ್ಲಿ ಹೆಚ್ಚು ಕ್ರಿಯಾಶೀಲ. ಕಾರ್ಬನ್ನ 5 ಪರಮಾಣುಗಳನ್ನು ಹೊಂದಿರುವ ಆಲ್ಕೇನ್ನ ಅಣುಸೂತ್ರ ಮತ್ತು ರಚನಾ ಸೂತ್ರ ಬರೆಯಿರಿ. ಕಾರ್ಬನ್ ಪರಮಾಣುವು C⁻⁻⁴ ಅಯಾನನ್ನು ಮತ್ತು C⁻⁻4 ಕ್ಯಾಟಯಾನನ್ನು ಉಂಟು ಮಾಡುವುದಿಲ್ಲ. ಏಕೆ? ಕಾರ್ಬನ್ 4 ಎಲೆಕ್ಟ್ರಾನ್ಗಳನ್ನು ಪಡೆದುಕೊಳ್ಳುವಂತಾದರೆ ಬೀಜ ಕೇಂದ್ರದಲ್ಲಿರುವ 6 ಪ್ರೋಟಾನ್ಗಳಿಗೆ ಹೆಚ್ಚುವರಿ ಎಲೆಕ್ಟ್ರಾನ್ಗಳನ್ನು ಹಿಡಿದಿಟ್ಟುಕೊಳ್ಳುವುದು ಕಷ್ಟ. ಆದ್ದರಿಂದ ಕಾರ್ಬನ್ ಪರಮಾಣುವು C⁻⁻⁴ ಅಯಾನನ್ನು ಉಂಟು ಮಾಡುವುದಿಲ್ಲ. ಕಾರ್ಬನ್ 4 ಎಲೆಕ್ಟ್ರಾನ್ ಕಳೆದುಕೊಳ್ಳುವಂತಾಗಬೇಕಾದರೆ ಇವುಗಳನ್ನು ಹೊರತೆಗೆಯಲು ಹೆಚ್ಚು ಶಕ್ತಿ ಬೇಕಾಗುತ್ತದೆ. ಆದ್ದರಿಂದ ಕಾರ್ಬನ್ ಪರಮಾಣುವು C⁻⁴ ಕ್ಯಾಟಯಾನನ್ನು ಉಂಟು ಮಾಡುವುದಿಲ್ಲ. ಎಥೆನಾಲ್ ಅನ್ನು ಎಥೆನೋಯಿಕ್ ಆಮ್ಲವಾಗಿ ಹೇಗೆ ಪರಿವರ್ತಿಸಬಹುದು? ಎಥೆನಾಲ್ಗೆ ಪ್ರತ್ಯಾಮ್ಲೀಯ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಅಥವಾ ಆಮ್ಲೀಯ ಪೊಟ್ಯಾಷಿಯಂ ಡೈಕ್ರೋಟನ್ನು ಸೇರಿಸಿ ಕಾಸಿದಾಗ ಉತ್ಕರ್ಷಣೆ ಹೊಂದಿ ಎಥೆನೋಯಿಕ್ ಆಮ್ಲ ದೊರೆಯುತ್ತದೆ. CH2 - CH2OH ಆಲ್ಕಲೈನ್ KMnO4 ಹೀಟ್ aromark or acidified K2Cr2O2 heat CH3COOH. ಸಮಾಂಗತೆ ಎಂದರೇನು? ಸಾವಯವ ಸಂಯುಕ್ತಗಳು ಒಂದೇ ಅಣುಸೂತ್ರ ಹೊಂದಿದ್ದು ಬೇರೆ ಬೇರೆ ರಚನೆಯನ್ನು ಹೊಂದಿರುವ ವಿದ್ಯಮಾನಕ್ಕೆ ಸಮಾಂಗತೆ ಎನ್ನುವರು. ಉದಾಹರಣೆ ಬ್ಯೂಟೇನ್ ಮತ್ತು ಐಸೋಬ್ಯೂಟೇನ್. ಅನುರೂಪ ಶ್ರೇಣಿ ಎಂದರೇನು? ಯಾವುದೇ ಸಾವಯವ ಸಂಯುಕ್ತಗಳು ಶ್ರೇಣಿಯ ಅನುಕ್ರಮ ಸದಸ್ಯರುಗಳ ನಡುವಣ ವ್ಯತ್ಯಾಸ CH2 ಇದ್ದಲ್ಲಿ ಅವುಗಳನ್ನು ಅನುರೂಪ ಶ್ರೇಣಿ ಎನ್ನುವರು. ಆಲ್ಕೀನ್ ಮತ್ತು ಆಲ್ಕೇನ್ ಕುಟುಂಬದ ಮೊದಲ ಸದಸ್ಯರುಗಳ ಹೆಸರುಗಳನ್ನು ತಿಳಿಸಿ. ಈಥೀನ್, ಈಥೈನ್. ಈಥೀನ್ ಮತ್ತು ಬ್ಯೂಟೀನ್ಗಳು ಅನುರೂಪ ಶ್ರೇಣಿಯ ಸದಸ್ಯರುಗಳೇ? ನಿಮ್ಮ ಅಭಿಪ್ರಾಯವೇನು?
ಉತ್ತರ: ಇವುಗಳ ಸಾಮಾನ್ಯ ಅಣುಸೂತ್ರ CnH2n ಆಗಿರುವುದರಿಂದ ಆಲ್ಕೀನ್ ಕುಟುಂಬಕ್ಕೆ ಸೇರಿದ ಅನುರೂಪ ಶ್ರೇಣಿಗಳಾಗಿವೆ. ಅಲ್ಲದೆ ಈಥೀನ್ಗೆ CH2 ಸೇರಿಸಿದಾಗ ಪ್ರೋಪೀನ್, ಇದಕ್ಕೆ CH2 ಸೇರಿಸಿದಾಗ ಬ್ಯೂಟೀನ್ ದೊರೆಯುತ್ತದೆ. ಆದ್ದರಿಂದ ಇವು ಅನುರೂಪ ಶ್ರೇಣಿಯನ್ನು ಉಂಟು ಮಾಡುತ್ತವೆ. ಕಾರ್ಬನ್ ಸಂಯುಕ್ತಗಳನ್ನು ಇಂಧನಗಳು ಆಗಿ ಬಳಸಲು ಕಾರಣವೇನು? ಕಾರ್ಬನ್ ಸಂಯುಕ್ತಗಳು ಹೆಚ್ಚಿನ ಉಷ್ಣಶಕ್ತಿಯನ್ನು ನೀಡುವುದರಿಂದ ಇವುಗಳನ್ನು ಇಂಧನಗಳಾಗಿ ಬಳಸುವರು. ಸಂಕಲನ ಕ್ರಿಯೆ ಎಂದರೇನು? ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಕ್ರಿಯಾವರ್ಧಕದ ಸಮ್ಮುಖದಲ್ಲಿ ವಿವಿಧ ಪರಮಾಣುಗಳ ಸೇರ್ಪಡೆಯಿಂದ ಪರ್ಯಾಪ್ತ ಸಂಯುಕ್ತಗಳಾಗುವ ಪ್ರಕ್ರಿಯೆಯೇ ಸಂಕಲನ ಕ್ರಿಯೆ. ಆದೇಶನ ಕ್ರಿಯೆ ಎಂದರೇನು? ಉದಾಹರಣೆ ಕೊಡಿ. ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಕ್ಲೋರಿನ್ ಆಲ್ಕೇನ್ಗಳಲ್ಲಿನ ಹೈಡ್ರೋಜನ್ನನ್ನು ಸ್ಥಾನಪಲ್ಲಟಗೊಳಿಸಿ ಹ್ಯಾಲೋ ಆಲ್ಕೇನ್ಗಳನ್ನು ಉಂಟುಮಾಡುತ್ತದೆ. ಈ ಕ್ರಿಯೆಯೇ ಆದೇಶನ ಕ್ರಿಯೆ. ಉದಾಹರಣೆ: CH4+Cl2 CH3Cl+HCl. ಇವುಗಳಿಗೆ ವೈಜ್ಞಾನಿಕ ಕಾರಣ ನೀಡಿ. LPG ಸ್ಟವ್ಗಳಲ್ಲಿರುವ ಗಾಳಿಯಾಡುವ ರಂಧ್ರಗಳನ್ನು ಆಗಾಗ್ಗೆ ಸ್ವಚ್ಛಗೊಳಿಸಬೇಕು. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಹಳದಿ ಬಣ್ಣದ ಜ್ವಾಲೆಯೊಂದಿಗೆ ಉರಿಯುತ್ತಾ ಇದ್ದರೆ ಇಂಧನ ವ್ಯರ್ಥವಾಗುತ್ತದೆ ಮತ್ತು ವಾಯುಮಾಲಿನ್ಯವಾಗುತ್ತದೆ. ಏಕೆಂದರೆ ಗಾಳಿಯಾಡುವ ರಂಧ್ರಗಳು ಕಟ್ಟಿಕೊಂಡರೆ ಸೂಕ್ತ ಗಾಳಿಯು ದೊರಕದೆ ಉರಿಯುವ ಜ್ವಾಲೆಯು ಹಳದಿ ಬಣ್ಣದ ಜ್ವಾಲೆಯೊಂದಿಗೆ ಉರಿಯುತ್ತದೆ. ಇದರಿಂದ ಇಂಧನ ವ್ಯರ್ಥವಾಗುತ್ತದೆ ಮತ್ತು ವಾಯುಮಾಲಿನ್ಯವಾಗುತ್ತದೆ. ಎರಡನೇ ಕಾರಣ ಏಕೆಂದರೆ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಸಾಮಾನ್ಯವಾಗಿ ಸ್ವಚ್ಛ ಜ್ವಾಲೆಯೊಂದಿಗೆ ಉರಿಯುತ್ತವೆ. ಸೂಕ್ತ ಗಾಳಿಯು ಆಕ್ಸಿಜನ್ ದೊರಕದೇ ಇದ್ದರೆ ಉರಿಯುವ ಜ್ವಾಲೆಯು ಹಳದಿ ಬಣ್ಣದ ಜ್ವಾಲೆಯೊಂದಿಗೆ ಉರಿಯುತ್ತದೆ. ಇದರಿಂದ ಇಂಧನ ವ್ಯರ್ಥವಾಗುತ್ತದೆ ಮತ್ತು ವಾಯುಮಾಲಿನ್ಯವಾಗುತ್ತದೆ. ಕಾರ್ಬನ್ ಸಂಯುಕ್ತಗಳು ಅಣುಸೂತ್ರ, ರಚನಾ ವಿನ್ಯಾಸ ಮತ್ತು ಎಲೆಕ್ಟ್ರಾನ್ ಚುಕ್ಕಿ ಸೂತ್ರ. ಆಲ್ಕೇನ್ಗಳು ಸಾಮಾನ್ಯ ಅಣುಸೂತ್ರ CnH2n+2. ಕಾರ್ಬನ್ ಸಂಖ್ಯೆ, ಹೆಸರು, ಅಣುಸೂತ್ರ, ರಚನಾ ವಿನ್ಯಾಸ, ಎಲೆಕ್ಟ್ರಾನ್ ವಿನ್ಯಾಸ, ಚುಕ್ಕಿ ವಿನ್ಯಾಸ. ಮೊದಲನೇದು ಮೀಥೇನ್, CH4.
ಮೂರನೇದು ಪ್ರೋಪೇನ್ C3H8. ನಾಲ್ಕನೇದು ಬ್ಯೂಟೇನ್ C4H10. ಐದನೇದು ಮ್ಯೂಟೇನ್ C5H12. ಆಲ್ಕೀನ್ಗಳು ಸಾಮಾನ್ಯ ಅಣುಸೂತ್ರ CnH2n. ಕಾರ್ಬನ್ ಸಂಖ್ಯೆ ಹೆಸರು ಅಣುಸೂತ್ರ ಈಥೇನ್. ಎರಡನೇದು ಈಥೇನ್ C2H2. ಪ್ರೋಪೈನ್ C3H4.
ನಾಲ್ಕನೇದು ಬ್ಯೂಟೇನ್, C4, H5, H4, H6, C4, H6, ಪೆಂಟೈನ್, C5, H8. ಸೈಕ್ಲೋ ಆಲ್ಕೇನ್ಗಳು ಮುಚ್ಚಿದ ಸರಪಳಿ ಅಥವಾ ಉಂಗುರ ಸರಪಳಿ. ಸೈಕ್ಲೋಪ್ರೋಪೇನ್, ಸೈಕ್ಲೋಬ್ಯೂಟೇನ್, ಸೈಕ್ಲೋಪೆಂಟೇನ್, ಸೈಕ್ಲೋಹೆಕ್ಸೇನ್. ಕಾರ್ಬಾಕ್ಸಿಲಿಕ್ ಆಮ್ಲ, ಮೆಥನೋಯಿಕ್ ಆಮ್ಲ HCOOH, ಎಥೆನೋಯಿಕ್ ಆಮ್ಲ CH2COOH, ಪ್ರೊಪನೋಯಿಕ್ ಆಮ್ಲ C2H3COOH, ಆಲ್ಡಿಹೈಡ್, ಮೆಥನೈಲ್ HCHO, ಎಥೆನೈಲ್ CH3CHO, ಪ್ರೊಪೆನೈಲ್ C2H2CHO. ಆಲ್ಕೋಹಾಲ್, ಮೆಥನಾಲ್ CH3OH,
ethanol C2H2OH, propanol C3H2OH, ketone propanone CH3COCH3, butanone CH3COCH2CH3, pentanone CH3COCH, CH2CH2CH3 ಹ್ಯಾಲೋ ಆಲ್ಕೇನ್ಗಳು. ಬ್ರೋಮೋಮೀಥೇನ್ CH2Br, ಕ್ಲೋರೋಈಥೇನ್ CH3CH2Cl, ಅಯೋಡೋ ಪ್ರೋಪೇನ್ CH3CH2CH2L, ಫ್ಲೋರೋಬ್ಯೂಟೇನ್ CH3CH2CH2CH2F. ಎಲೆಕ್ಟ್ರಾನ್ ಚುಕ್ಕಿ ವಿನ್ಯಾಸ. ಹೈಡ್ರೋಜನ್ ಅಣು, ಆಕ್ಸಿಜನ್ ಅಣು, ನೈಟ್ರೋಜನ್ ಅಣು, ಸಲ್ಫರ್ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್, ನೀರು, S4 ಅಣು. ಘಟಕ ಪರೀಕ್ಷೆ. ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು
ಗರಿಷ್ಠ ಅಂಕ 20. ವಿದ್ಯಾರ್ಥಿ ಹೆಸರು ತರಗತಿ 10. ಅವಧಿ 40 ನಿಮಿಷ. ಈ ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಮೊದಲನೇ ಪ್ರಶ್ನೆ, ಈಥೇನ್ನ ಅಣುಸೂತ್ರ C2H6. ಇದರಲ್ಲಿರುವುದು 6 ಕೋವೆಲೆಂಟ್ ಬಂಧಗಳು, 7 ಕೋವೆಲೆಂಟ್ ಬಂಧಗಳು, 8 ಕೋವೆಲೆಂಟ್ ಬಂಧಗಳು, 9 ಕೋವೆಲೆಂಟ್ ಬಂಧಗಳು. ಎರಡನೇ ಪ್ರಶ್ನೆ, ಬ್ಯೂಟಾನೋನ್ 4 ಕಾರ್ಬನ್ ಪರಮಾಣು ಹೊಂದಿರುವ ಸಂಯುಕ್ತವಾಗಿದ್ದು ಇದರಲ್ಲಿನ ಕ್ರಿಯಾ ಗುಂಪೆಂದರೆ ಆಪ್ಷನ್ಸ್: ಎ ಕಾರ್ಬಾಕ್ಸಿಲಿಕ್ ಆಮ್ಲ, ಬಿ ಆಲ್ಡಿಹೈಡ್, ಸಿ ಕೀಟೋನ್, ಡಿ ಆಲ್ಕೋಹಾಲ್. ಮೂರನೇ ಪ್ರಶ್ನೆ, ಅಡುಗೆ ಮಾಡುವಾಗ ಪಾತ್ರೆಯ ತಳದ ಹೊರ ಮೇಲ್ಮೈ ಕಪ್ಪಾಗಿದ್ದರೆ ಇದರ ಅರ್ಥ ಆಪ್ಷನ್ಸ್: ಎ ಆಹಾರವು ಸಂಪೂರ್ಣವಾಗಿ ಬೆಂದಿಲ್ಲ, ಬಿ ಇಂಧನವು ಸಂಪೂರ್ಣವಾಗಿ ದಹನ ಹೊಂದುತ್ತಿಲ್ಲ, ಸಿ ಇಂಧನವು ಒದ್ದೆಯಾಗಿದೆ, ಡಿ ಇಂಧನವು ಸಂಪೂರ್ಣವಾಗಿ ದಹಿಸುತ್ತಿದೆ. ಎರಡನೇ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ನಾಲ್ಕನೇ ಪ್ರಶ್ನೆ, ಅನುರೂಪ ಶ್ರೇಣಿ ಎಂದರೇನು? ಐದನೇದು, ಎಣ್ಣೆಗಳ ಹೈಡ್ರೋಜನೀಕರಣ ಎಂದರೇನು? ಆರನೇದು, ಪೆಂಟೇನ್ಗೆ ಎಷ್ಟು ಬಗೆಯ ರಚನಾ ಸಾಮಗ್ರಿಗಳನ್ನು ಬರೆಯಬಹುದು? ಮೂರನೇ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಏಳನೇ ಪ್ರಶ್ನೆ, ಸೈಕ್ಲೋಪೆಂಟೀನ್ನ ಅಣುಸೂತ್ರ ಮತ್ತು ಎಲೆಕ್ಟ್ರಾನ್ ಚುಕ್ಕಿ ರಚನೆಗಳನ್ನು ಬರೆಯಿರಿ. ಎಂಟನೇ ಪ್ರಶ್ನೆ, ಎಥೆನಾಲ್ ಅನ್ನು ಎಥೆನೋಯಿಕ್ ಆಮ್ಲವಾಗಿ ಪರಿವರ್ತಿಸುವುದು ಉತ್ಕರ್ಷಣ ಕ್ರಿಯೆಯಾಗಿದೆ, ಏಕೆ? ಒಂಬತ್ತನೇ ಪ್ರಶ್ನೆ, ಈ ಕೆಳಗಿನ ಸಂಯುಕ್ತಗಳ ರಚನಾ ವಿನ್ಯಾಸವನ್ನು ಬರೆಯಿರಿ. ಮೊದಲನೇದು ಎಥೆನೋಯಿಕ್ ಆಮ್ಲ, ಎರಡನೇದು ಬ್ರೋಮೋಪೆಂಟೇನ್. ಹತ್ತನೇ ಪ್ರಶ್ನೆ, ಸಂಕಲನ ಕ್ರಿಯೆ ಎಂದರೇನು? ಉದಾಹರಣೆ ಕೊಡಿ. 11ನೇದು, ಕಾರ್ಬನ್ ಪರಮಾಣುವು C⁻⁻⁴ ಅಯಾನನ್ನು ಮತ್ತು C⁻+4 ಕ್ಯಾಟಿಯಾನನ್ನು ಉಂಟು ಮಾಡುವುದಿಲ್ಲ, ಏಕೆ? 12ನೇದು, ಸಮಾಂಗತೆ ಎಂದರೇನು? ಬ್ಯೂಟೇನ್ನ ಸಮಾಂಗತೆಯನ್ನು ಬರೆಯಿರಿ. ಜೀವಕ್ರಿಯೆಗಳು ಈ ಅಧ್ಯಾಯದ ಪ್ರಮುಖ ಕಲಿಕಾಂಶಗಳು. ಜೀವಿಗಳ ಜೀವ ನಿರ್ವಹಣಾ ಕಾರ್ಯಗಳಿಗೆ ಜೀವಕ್ರಿಯೆಗಳೆನ್ನುವರು. ಪ್ರಮುಖ ಜೀವಕ್ರಿಯೆಗಳಾದ ಪೋಷಣೆ, ಉಸಿರಾಟ, ಸಾಗಾಣಿಕೆ, ವಿಸರ್ಜನೆ ಮುಂತಾದವುಗಳು. ಸ್ವಪೋಷಕ ಪೋಷಣೆಯಲ್ಲಿ ಪರಿಸರದಿಂದ ಸರಳ ನಿರವಯವ ವಸ್ತುಗಳನ್ನು
ಒಳ ತೆಗೆದುಕೊಂಡು ಸೌರಶಕ್ತಿಯ ಸಹಾಯದಿಂದ ಸಂಕೀರ್ಣ ಸಾವಯವ ವಸ್ತುಗಳಾಗಿ ಸಂಶ್ಲೇಷಿಸುತ್ತವೆ. ಪರಪೋಷಕ ಪೋಷಣೆಯು ಇತರ ಜೀವಿಗಳಿಂದ ತಯಾರಾದ ಸಂಕೀರ್ಣ ಪದಾರ್ಥಗಳ ಸೇವನೆಯನ್ನು ಒಳಗೊಂಡಿದೆ. ಮನುಷ್ಯರಲ್ಲಿ ಸೇವಿಸಲ್ಪಟ್ಟ ಆಹಾರವು ಜೀರ್ಣನಾಳದ ಉದ್ದಕ್ಕೂ ಹಲವಾರು ಹಂತಗಳಲ್ಲಿ ವಿಭಜಿಸಲ್ಪಟ್ಟು ಜೀರ್ಣಿಸಲ್ಪಟ್ಟ ಆಹಾರವು ಅಂತಿಮವಾಗಿ ಸಣ್ಣ ಕರುಳಿನಲ್ಲಿ ಹೀರಲ್ಪಟ್ಟು ದೇಹದ ಎಲ್ಲ ಜೀವಿಗಳಿಗೆ ಕಳುಹಿಸಲ್ಪಡುತ್ತದೆ. ಉಸಿರಾಟ ಕ್ರಿಯೆಯಲ್ಲಿ ಗ್ಲೂಕೋಸ್ನಂತಹ ಸಾವಯವ ಸಂಯುಕ್ತವು ಎಟಿಪಿ ರೂಪದಲ್ಲಿ ಶಕ್ತಿಯನ್ನು ಒದಗಿಸುವ ಸಲುವಾಗಿ ವಿಭಜನೆಗೊಳ್ಳುತ್ತದೆ. ಎಟಿಪಿಯು ಜೀವಕೋಶದ ಇತರ ಕ್ರಿಯೆಗಳಿಗೆ ಶಕ್ತಿಯನ್ನು ಒದಗಿಸಲು ಬಳಕೆಯಾಗುತ್ತದೆ. ಮನುಷ್ಯರಲ್ಲಿ ಸಾಗಾಣಿಕಾ ವ್ಯೂಹವು ಹೃದಯ, ರಕ್ತ ಹಾಗೂ ರಕ್ತನಾಳಗಳನ್ನು ಒಳಗೊಂಡಿದೆ. ಸಸ್ಯಗಳಲ್ಲಿ ಕ್ಸೈಲಮ್ ಹಾಗೂ ಫ್ಲೋಯಮ್ ಅಂಗಾಂಶಗಳಿಂದ ಅನುಕ್ರಮವಾಗಿ ನೀರು ಹಾಗೂ ಆಹಾರದ ಸಾಗಾಣಿಕೆ ಜರುಗುತ್ತದೆ. ಮನುಷ್ಯರಲ್ಲಿ ವಿಲೀನ ರೂಪದ ನೈಟ್ರೋಜನ್ ತ್ಯಾಜ್ಯಗಳು ಮೂತ್ರಪಿಂಡಗಳಲ್ಲಿರುವ ನೆಫ್ರಾನ್ಗಳಿಂದ ವಿಸರ್ಜಿಸಲ್ಪಡುತ್ತದೆ. ಆದರೆ ಸಸ್ಯಗಳಲ್ಲಿ ತ್ಯಾಜ್ಯ ವಸ್ತುಗಳನ್ನು ಹೊರಹಾಕಲು ವಿವಿಧ ತಂತ್ರಗಳನ್ನು ಬಳಸಿಕೊಳ್ಳುತ್ತವೆ. ಒಂದು ಅಂಕದ ಪ್ರಶ್ನೋತ್ತರಗಳು. ಮೊದಲನೇ ಪ್ರಶ್ನೆ, ಪೋಷಣೆ ಎಂದರೇನು? ವಿವಿಧ ರೀತಿಯ ಪೋಷಣಾ ವಿಧಾನಗಳನ್ನು ತಿಳಿಸಿ. ಜೀವಿಗಳು ಆಹಾರವನ್ನು ಸೇವಿಸುವ ಮತ್ತು ಉಪಯೋಗಿಸುವ ಪ್ರಕ್ರಿಯೆಯನ್ನು ಪೋಷಣೆ ಎನ್ನುವರು. ಪೋಷಣಾ ವಿಧಾನಗಳೆಂದರೆ ಸ್ವಪೋಷಣೆ, ಪರಪೋಷಣೆ. ಎರಡನೇ ಪ್ರಶ್ನೆ, ಶೈವಲಗಳ ಪೋಷಣಾ ವಿಧಾನ ಯಾವುದು? ಶೈವಲಗಳ ಪೋಷಣಾ ವಿಧಾನ ಸ್ವಪೋಷಣೆ. ಮೂರನೇ ಪ್ರಶ್ನೆ, ಸೌರಶಕ್ತಿಯನ್ನು ಹೀರಿಕೊಳ್ಳುವ ವರ್ಣದ್ರವ್ಯ ಯಾವುದು? ಉತ್ತರ, ಸೌರಶಕ್ತಿಯನ್ನು ಹೀರಿಕೊಳ್ಳುವ ವರ್ಣದ್ರವ್ಯ ಪತ್ರಹರಿತ್ತು. ನಾಲ್ಕನೇ ಪ್ರಶ್ನೆ, ದ್ಯುತಿಸಂಶ್ಲೇಷಣೆಯ ಎರಡು ಹಂತಗಳು ಯಾವುವು? ದ್ಯುತಿಸಂಶ್ಲೇಷಣೆಯ ಎರಡು ಹಂತಗಳೆಂದರೆ ಬೆಳಕು ಪ್ರಕ್ರಿಯೆ, ಇರುಳು ಪ್ರಕ್ರಿಯೆ. ಐದನೇ ಪ್ರಶ್ನೆ, ದ್ಯುತಿಸಂಶ್ಲೇಷಣೆ ಕ್ರಿಯೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು? ದ್ಯುತಿಸಂಶ್ಲೇಷಣೆ ಕ್ರಿಯೆಯ ಮೇಲೆ ಪ್ರಭಾವ ಬೀರುವ ಅಂಶಗಳೆಂದರೆ ಬೆಳಕು, ನೀರು, ಉಷ್ಣತೆ, ಆರ್ದ್ರತೆ, ಎಲೆಯ ಆಯಸ್ಸು ಮತ್ತು ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ.
6ನೇ ಪ್ರಶ್ನೆ, ಸಣ್ಣ ಕರುಳಿನಲ್ಲಿ ಜೀರ್ಣಕ್ರಿಯೆಯ ನಿರ್ದಿಷ್ಟವಾಗಿ ನಡೆಯುವ ಕಾರ್ಯ ಯಾವುದು? ಸಣ್ಣ ಕರುಳಿನಲ್ಲಿ ಆಮ್ಲೀಯ ಆಹಾರವು ಪಿತ್ತರಸದಿಂದಾಗಿ ಕ್ಷಾರೀಯವಾಗುತ್ತದೆ. 7ನೇ ಪ್ರಶ್ನೆ, ಕಾರ್ಬೋಹೈಡ್ರೇಟುಗಳು, ಕೊಬ್ಬುಗಳು ಮತ್ತು ಪ್ರೋಟೀನ್ಗಳು ಪಚನಗೊಳ್ಳುವ ಭಾಗ ಯಾವುದು? ಸಣ್ಣ ಕರುಳಿನಲ್ಲಿ ಕಾರ್ಬೋಹೈಡ್ರೇಟುಗಳು, ಕೊಬ್ಬುಗಳು ಮತ್ತು ಪ್ರೋಟೀನ್ಗಳು ಪಚನಗೊಳ್ಳುತ್ತವೆ. 8ನೇ ಪ್ರಶ್ನೆ, ಮಾನವನ ದೇಹದಲ್ಲಿ ಆಕ್ಸಿಜನ್ ರಕ್ತವನ್ನು ಹೃದಯದಿಂದ ಶ್ವಾಸಕೋಶಗಳಿಗೆ ಸಾಗಿಸುವ ರಕ್ತನಾಳಗಳು ಯಾವುವು? ಪುಷ್ಪಸಕ ಅಪಧಮನಿಗಳು. ಮಾನವನ ದೇಹದಲ್ಲಿ ಆಕ್ಸಿಜನ್ ರಕ್ತವನ್ನು ಹೃದಯದಿಂದ ಶ್ವಾಸಕೋಶಗಳಿಗೆ ಸಾಗಿಸುವ ರಕ್ತನಾಳಗಳು. 9ನೇ ಪ್ರಶ್ನೆ, ವಸ್ತು ಸ್ಥಾನಾಂತರಣ ಎಂದರೇನು? ಸಸ್ಯಗಳಲ್ಲಿ ವಿಲೀನಗೊಳ್ಳಬಲ್ಲ ದ್ಯುತಿಸಂಶ್ಲೇಷಣೆಯ ಉತ್ಪನ್ನಗಳ ಸಾಗಾಣಿಕೆಯನ್ನು ವಸ್ತು ಸ್ಥಾನಾಂತರಣ ಎನ್ನುವರು. 10ನೇ ಪ್ರಶ್ನೆ, ಕ್ಸೈಲಮ್ ಮತ್ತು ಫ್ಲೋಯಂನ ಪ್ರಮುಖ ಕಾರ್ಯಗಳನ್ನು ತಿಳಿಸಿ. ಕ್ಸೈಲಮ್ ಜಲವಾಹಕ ಅಂಗಾಂಶ, ಫ್ಲೋಯಂ ಆಹಾರವಾಹಕ ಅಂಗಾಂಶ. 11ನೇ ಪ್ರಶ್ನೆ, ಸ್ನಾಯು ಕೋಶಗಳಲ್ಲಿ ಲ್ಯಾಕ್ಟಿಕ್ ಆಮ್ಲವು ಯಾವ ಸಂದರ್ಭದಲ್ಲಿ ಉತ್ಪತ್ತಿಯಾಗುತ್ತದೆ? ಸ್ನಾಯು ಕೋಶಗಳಲ್ಲಿ ಲ್ಯಾಕ್ಟಿಕ್ ಆಮ್ಲವು ಆಮ್ಲಜನಕ ಕೊರತೆಯ ಉಸಿರಾಟದ ಸಂದರ್ಭದಲ್ಲಿ ಉತ್ಪತ್ತಿಯಾಗುತ್ತದೆ. 12ನೇ ಪ್ರಶ್ನೆ, ಅವಾಯುವಿಕ ಉಸಿರಾಟದ ಉತ್ಪನ್ನಗಳನ್ನು ಹೆಸರಿಸಿ. ಒಂದು ಗ್ಲೂಕೋಸ್ ಅಣು ವಿಭಜನೆಗೊಂಡು ಎಥನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿಯಾಗುತ್ತದೆ. 13ನೇ ಪ್ರಶ್ನೆ, ಜಲಚರಗಳ ಉಸಿರಾಟದ ದರವು ನೆಲಜೀವಿಗಳಲ್ಲಿ ಕಂಡುಬರುವುದಕ್ಕಿಂತ ಹೆಚ್ಚು ವೇಗವಾಗಿರುತ್ತದೆ ಏಕೆ? ಗಾಳಿಯಲ್ಲಿನ ಆಕ್ಸಿಜನ್ ಪ್ರಮಾಣಕ್ಕಿಂತ ನೀರಿನಲ್ಲಿ ಕರಗಿರುವ ಆಕ್ಸಿಜನ್ ಪ್ರಮಾಣ ಕಡಿಮೆ. ಆದ್ದರಿಂದ ಜಲಚರಗಳ ಉಸಿರಾಟದ ದರವು ನೆಲಜೀವಿಗಳಲ್ಲಿ ಕಂಡುಬರುವುದಕ್ಕಿಂತ ಹೆಚ್ಚು ವೇಗವಾಗಿರುತ್ತದೆ. 14ನೇ ಪ್ರಶ್ನೆ, ಸಸ್ಯಾಹಾರಿ ಪ್ರಾಣಿಗಳಲ್ಲಿನ ಸಣ್ಣ ಕರುಳಿನ ಉದ್ದವು ಮಾಂಸಾಹಾರಿ ಪ್ರಾಣಿಗಳಲ್ಲಿರುವುದಕ್ಕಿಂತ ಉದ್ದ ಹೆಚ್ಚಾಗಿರುತ್ತದೆ ಏಕೆ? ಹುಲ್ಲನ್ನು ತಿನ್ನುವ ಸಸ್ಯಾಹಾರಿಗಳಿಗೆ ಸೆಲ್ಯುಲೋಸ್ ಅನ್ನು ಜೀರ್ಣಿಸುವ ಸಲುವಾಗಿ ಸಸ್ಯಾಹಾರಿ ಪ್ರಾಣಿಗಳಲ್ಲಿನ ಸಣ್ಣ ಕರುಳಿನ ಉದ್ದವು ಮಾಂಸಾಹಾರಿ ಪ್ರಾಣಿಗಳಲ್ಲಿರುವುದಕ್ಕಿಂತ ಉದ್ದ ಹೆಚ್ಚಾಗಿರುತ್ತದೆ. ಹದಿನೈದನೇ ಪ್ರಶ್ನೆ, ಪತ್ರರಂಧ್ರದ ಕಾವಲು ಜೀವಕೋಶಗಳು ಹೇಗೆ ಕಾರ್ಯನಿರ್ವಹಿಸುತ್ತದೆ? ಕಾವಲು ಜೀವಕೋಶಗಳು ತೆರೆಯುವಿಕೆ ಮತ್ತು ಮುಚ್ಚುವಿಕೆಯ ಕಾರ್ಯಗಳಿಂದ ಬಾಷ್ಪ ವಿಸರ್ಜನೆಯನ್ನು ನಿಯಂತ್ರಿಸುವ ಕಾರ್ಯವನ್ನು ನಿರ್ವಹಿಸುತ್ತದೆ.